ಹುಬ್ಬಳ್ಳಿ ಧಾರವಾಡ ನಗರಕ್ಕೂ ಕಾಲಿಟ್ಟ ಕೊರೋನಾ. ಇಬ್ಬರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಧಾರವಾಡ ಜಿಲ್ಲೆಯ 2 ಆಸ್ಪತ್ರೆಗಳಲ್ಲಿ ಇಬ್ಬರು ಕೂಡ ಚಿಕಿತ್ಸೆಗಾಗಿ ಹೋಗಿದ್ದಾರೆ. ಅಲ್ಲಿ ಕೊರೋನಾ ಸೋಂಕು ಅಂತ ಹೇಳಿ ದೃಢಪಟ್ಟಿದೆ. ಅವರಿಗೆ ಜ್ವರ, ನೆಗಡಿ, ಕೆಮ್ಮು, ಗಂಟಲು ನೋವು ಈ ತರ ಆಗಿತ್ತಲ್ವಾ, ಹಾಗಾಗಿ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಗಂಟಲು ದ್ರವ ಮಾದರಿ ಪರೀಕ್ಷೆಯನ್ನು ಮಾಡಿದ್ದಾರೆ. ಅವಾಗ ಕೊರೋನಾ ಸೋಂಕು ದೃಢವಾಗಿದೆ. ಇದರಿಂದಾಗಿ ಏನು ಅಂಜಿಕೊಳ್ಳೋದಿಲ್ಲ, ಯಾರು ಕೂಡ ತುಂಬಾ ಭಯ ಪಡಬೇಡಿ ಅಂತ ಹೇಳಿ ಅಲ್ಲಿಯ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ತಿಳಿಸಿದ್ದಾರೆ. 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕೋರಿ. ಆಮೇಲೆ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕೋರಿ. 60 ವರ್ಷ ಮೇಲ್ಪಟ್ಟವರು ತುಂಬಾ ಜಾಗರೂಕತೆಯಿಂದ ಇರಿ. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ಆಮೇಲೆ ಮಾಸ್ಕ್ ಅನ್ನ ಧರಿಸಿ. ತುಂಬಾ ಜನರಲ್ಲಿ ಜನಜಂಗುಳಿಯಲ್ಲಿರುವಂತಹ ಜನರಲ್ಲಿ ಮಾತ್ರ ನೀವು ಮಾಸ್ಕ್ ಅನ್ನ ಧರಿಸಿಯೇ ಹೋಗಿ. ಆಮೇಲೆ ಈಗೇನು ಕೋವಿಡ್ ಮಾರ್ಗಸೂಚಿಗಳು ಬಂದಿದ್ದಾವೋ ಅದನ್ನ ಪಾಲಿಸಿ. ಇವೆಲ್ಲವನ್ನ ಪಾಲಿಸಿ ಕರೆಕ್ಟ್ ಆಗಿ ಇದ್ರೆ ಕೊರೋನಾ ಸೋಂಕಿಂದ ಯಾವುದೇ ಮನುಷ್ಯರಿಗೆ ಅಪಾಯ ಇಲ್ಲ ಅಂತಾನೆ ಹೇಳಿದ್ದಾರೆ. ಇದರಿಂದಾಗಿ ಯಾರು ಕೂಡ ಭಯ ಪಡಬೇಡಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಈ ಒಂದು ಕೊರೋನಾ ಸೋಂಕು ತುಂಬಾನೇ ಎಲ್ಲರನ್ನ ಸತಾಯಿಸ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಸಲ ಕೂಡ ಇದೇ ತರ ಆಗ್ತಾ ಹೋದ್ರೆ, ನಿನ್ನೆ ನೋಡಿದ್ರಲ್ವಾ ಯಾವ ಥರ ಕೊರೋನಾ ಕೇಸ್ಗಳಿದ್ವು. ಇವತ್ತು ಇಬ್ಬರಿಗೆ ದೃಢವಾಗಿದೆ. ಬಟ್ ಯಾರು ಕೂಡ ಇದರಿಂದ ಭಯ ಪಡುವ ಅಗತ್ಯವೇ ಇಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ತಿಳಿಸಿದ್ದಾರೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ.